ಸೂರ್ಯ ನಮಸ್ಕಾರಗಳ ನಂತರ ಆಸನಗಳು. ಆಸನ ಅಂತಂದರೆ ಯಾವ ಪೊಸಿಷನ್ನಲ್ಲಿ ನಾವು ಇರ್ತೀವಿ ಅದು ಆಸನ. ಇವತ್ತು ನಿಂತು ಮಾಡುವ ಆಸನಗಳು, ಅದರಲ್ಲಿ ನಾವು ಏನು ತಪ್ಪು ಮಾಡ್ತಾ ಇರ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೆ ಹೇಗೆ ನಿಂತ್ಕೋತೀವಿ ಅಂತ. ಸಾಧಾರಣವಾಗಿ ನಾವೆಲ್ಲರೂ ಒಂದು ಕಡೆ ವಾಲ್ಕೊಂಡು ನಿಂತ್ಕೋತೀವಿ. ಇವತ್ತು ವಾಲ್ಕೊಂಡು ನಿಂತ್ಕೊಳ್ಳದೆ ಇರೋದು ಹೇಗೆ, ಎಷ್ಟು ಹೊತ್ತಾದರೂ ನಿಂತಿರುವ ಅಭ್ಯಾಸ ಮಾಡ್ಕೊಳ್ಳೋದು ಹೇಗೆ. ಇದು ಪೊಲೀಸ್ನವರು ಅಥವಾ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು ಹೆಚ್ಚು ಹೊತ್ತು ನಿಂತ್ಕೋಬೇಕಾಗತ್ತೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡೋರು ಹೆಚ್ಚು ಹೊತ್ತು ನಿಂತ್ಕೋಬೇಕಾಗತ್ತೆ. ಕ್ರಮೇಣ ಅವರಿಗೆ ಕಾಲು ನೋವು ಶುರು ಆಗುತ್ತೆ, ಪಾದ ನೋವು ಶುರು ಆಗುತ್ತೆ, ಮಂಡಿ ಶುರು ಆಗುತ್ತೆ, ಸೊಂಟ ನೋವು ಶುರು ಆಗುತ್ತೆ. ಇದೆಲ್ಲ ಹೇಗೆ ಅಂತಂದರೆ ಇಂಪ್ರಾಪರ್ ಪೊಸಿಷನ್ಸ್ ಅಂತ. ಎಲ್ಲರೂ ವಿ ಶೇಪಲ್ಲಿ ಕಾಲಿಟ್ಕೊಳ್ಳಿ, ಕ್ಯಾಶುಯಲ್ ಆಗಿ ನಿಂತ್ಕೊಳ್ಳಿ. ನಾವು ಸಾಧಾರಣವಾಗಿ ನಿಂತ್ಕೊಳ್ಳುವ ಪೊಸಿಷನ್ಸ್ ಇದು, ವಿ ಶೇಪ್. ಒಂದು ಅಭ್ಯಾಸ, ಅದನ್ನು ಪ್ಯಾರಲಲ್ ಮಾಡಿ, ಹಿಮ್ಮಡಿಯನ್ನು ಎತ್ತಿ 3 ಇಂಚ್ ಅಗಲ, ಮತ್ತೆ ವಿ ಶೇಪ್, ಮತ್ತೆ 3 ಇಂಚ್ ಅಗಲ. ಇದನ್ನೇ ಚೆನ್ನಾಗಿ ಅಭ್ಯಾಸ ಮಾಡಿ ಒಂದು 10 ಸಲ. ವಿ ಶೇಪ್ ಮತ್ತು ಪ್ಯಾರಲಲ್, ವಿ ಶೇಪ್ ಆ್ಯಂಡ್ ಪ್ಯಾರಲಲ್. ಈ ಅಭ್ಯಾಸ ಮಾಡ್ತಾ ಮಾಡ್ತಾ ಪ್ಯಾರಲಲ್ ಆಗಿ ನಿಂತ್ಕೊಳ್ಳೋಕೆ ಬಂದ್ಬಿಡುತ್ತೆ. ಪ್ಯಾರಲಲ್ ಪಾದಗಳು ನಿಂತ್ಕೊಂಡ್ರೆ ಎಷ್ಟು ಹೊತ್ತು ಬೇಕಿದ್ರೂ ನಿಂತ್ಕೋಬಹುದು. ಅಭ್ಯಾಸ 1. ಅಭ್ಯಾಸ 2, ಹಿಮ್ಮಡಿಗಳ ಮೇಲೆ ಅಪ್ ಆ್ಯಂಡ್ ಡೌನ್, ಹಿಮ್ಮಡಿಗಳು ಮೇಲೆ ಅಪ್ ಆ್ಯಂಡ್ ಡೌನ್. ಹೀಗೆ ಒಂದು 10 ಸಲ. ಇದು ಪ್ರತಿನಿತ್ಯ ಅಭ್ಯಾಸ ಮಾಡಲೇಬೇಕಾಗಿರುವಂಥದ್ದು. ಹಿಮ್ಮಡಿಗಳು ಅಪ್ ಡೌನ್, ಹಿಮ್ಮಡಿಗಳು ಅಪ್ ಆ್ಯಂಡ್ ಡೌನ್. ಮೆಡಿಕಲಿ ನಮ್ಮ ದೇಹದ ಅನಾಟಮಿಯನ್ನು ತುಂಬ ಕಾಂಪ್ಲಿಕೇಟೆಡ್ ರೀತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಯೋಗದಲ್ಲಿ ಇಡೀ ದೇಹವನ್ನು 3 ಭಾಗವಾಗಿ ವಿಂಗಡಿಸ್ತೀವಿ. ಮೂಲ 2 ಭಾಗ, ನಮ್ಮ ತಲೆ, ಲಂಗ್ ಪೊಸಿಷನ್ಸ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್. ಇದನ್ನು ಮೇನ್ ಪಾರ್ಟ್ಸ್ ಅಂತ ಕರಿತೀವಿ. ಅದಕ್ಕೆ ಸಪೋರ್ಟ್ ಮಾಡುವಂತಹದ್ದು ಕುತ್ತಿಗೆ, ಕೈಗಳು ಮತ್ತು ಕಾಲುಗಳು. ಈ ಕಾಲುಗಳ ಮೇಲೆ ಹೆಚ್ಚು ಹೊತ್ತು ನಡಿಬೇಕಾಗತ್ತೆ, ಭಾರ ಬಿಡಬೇಕಾಗತ್ತೆ. ದೇಹದ ಇಡೀ ಭಾರ ಹಾಗೆ ಇರುತ್ತೆ. ನಿಂತು ಮಾಡುವ ಆಸನಗಳಲ್ಲಿ ಸ್ಟ್ರೆಂತ್ ತಗೊಳ್ಳೋದು ಹೇಗೆ, ಇದಕ್ಕೆ ಸೂರ್ಯ ನಮಸ್ಕಾರದಲ್ಲಿ ಆಲ್ರೆಡಿ ಇದೆ ನಮಗೆ. ಅದೇ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಮಾಡೋಣ. ಸೂರ್ಯ ನಮಸ್ಕಾರದ ಪೊಸಿಷನ್ 1, ಊರ್ಧ್ವ ನಮಸ್ಕಾರ ಸ್ಥಿತಿಯಿಂದ ಊರ್ಧ್ವಾಸನ. ಊರ್ಧ್ವ ಅಂತಂದರೆ ಮೇಲೆ ನೋಡೋದು, ಹಾಗೆ ವಾಪಸ್ ನಮಸ್ಕಾರ ಸ್ಥಿತಿ. ಇದನ್ನು ಒಂದು 10 ಸಲ ಅಭ್ಯಾಸ ಮಾಡಿ, ಆರಾಮದಲ್ಲಿ ಮಾಡಿ. ಇನ್ಹೇಲ್ ಆ್ಯಂಡ್ ಅಪ್, ಫಸ್ಟ್ ಮೇಲೆ ತಗೊಳ್ಳೋದು, ಆಮೇಲೆ ಹಿಂದೆ ಬೆಂಡ್ ಆಗೋದು. ಸ್ವಲ್ಪ ಸೊಂಟಕ್ಕೆ ಶಕ್ತಿ ಬರುತ್ತೆ, ಲಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಮತ್ತೆ ವಾಪಸ್ ಆ್ಯಂಡ್ ಡೌನ್, ಮತ್ತೆ ಇನ್ಹೇಲ್ ಆ್ಯಂಡ್ ಅಪ್. ಆರಾಮದಲ್ಲಿ ಮಾಡಿ, ನೋ ಇನ್ಸ್ಟ್ರಕ್ಷನ್ಸ್. ಅಭ್ಯಾಸ ಆಗಿರೋದ್ರಿಂದ ಕಣ್ಮುಚ್ಚಿ ಮಾಡಿ, ವಾಪಸ್ ಬರುವಾಗ ಎಕ್ಸಲೇಷನ್. ಆಸನವೂ ಹೌದು, ಡೈನಮಿಕ್ ಆಸನಗಳು, ಸ್ಟ್ಯಾಟಿಕ್ ಆಸನಗಳು ಎರಡೂ ಹೌದು. ಹಾಗೆ ಉಸಿರಾಟ ಜೋಡಿಸೋದ್ರಿಂದ ಇದೇ ಪ್ರಾಣಾಯಾಮ, ಕಣ್ಮುಚ್ಚಿ ಮಾಡೋದ್ರಿಂದ ಇದೇ ಧ್ಯಾನ. ಒಂದೇ ಆಕ್ಟಿವಿಟಿ, ಡೈನಮಿಕ್ಸ್, ಸ್ಟ್ಯಾಟಿಕ್, ಎನರ್ಜಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೆಡಿಟೇಷನ್. ನಮ್ಮಲ್ಲಿ ಯಾವುದಾದ್ರೂ ಚೆನ್ನಾಗಿ ಆಗಬೇಕಂತಂದರೆ, ಅದರ ಮೇಲೆ ನಮಗೆ ಹಿಡಿತ ಬರಬೇಕಂತಂದರೆ, ಆ ಆಸನಗಳ ಅಥವಾ ಯಾವುದೇ ವಿಷಯದ ಸಿದ್ಧಿ ಸಿಗಬೇಕಂತಂದರೆ ನಮ್ಮಲ್ಲಿ ಒಂದು ಶ್ಲೋಕ ಇದೆ. ದೀರ್ಘಕಾಲೆ ನೈರಂತರ್ಯ ಅಭ್ಯಾಸ ಆಸೇವಿತಃ ದೃಢಭೂಮಿ. ದೀರ್ಘಕಾಲ ಅಂದರೆ ಹೆಚ್ಚು ದಿನಗಳು ಮಾಡಬೇಕು, ಹಾಗೆ ಹೆಚ್ಚು ಹೊತ್ತು ಮಾಡಬೇಕು.
ನೈರಂತರ್ಯ, ಪ್ರತಿನಿತ್ಯ ಆಗಬೇಕು ಅಭ್ಯಾಸ. ಹೀಗೆ ಮಾಡ್ತಾ ಇದ್ರೆ ನಮಗೆ ಸಕ್ಸಸ್ ಸಿಗುತ್ತೆ. ಅರ್ಧ ಗಂಟೆಯ ಆಸನಗಳು 1% ಹೆಲ್ತನ್ನು ಜಾಸ್ತಿ ಮಾಡಿದ್ರು 100 ಡೇಸಲ್ಲಿ 100% ಹೆಲ್ತ್ ವಾಪಸ್ ಬಂದ್ಬಿಡುತ್ತೆ. ಇದು ಪ್ರತಿನಿತ್ಯ ಆದರೆ. ಈಗ ಅದೇ ಸ್ಥಿತಿಯಲ್ಲಿ ಇರುವ ಅಭ್ಯಾಸ. ವಾಪಸ್ ಬನ್ನಿ. ನಮಸ್ಕಾರ ಸ್ಥಿತಿ. ಈ ನಮಸ್ಕಾರ ಸ್ಥಿತಿಯೇ ಒಂದು ಅದ್ಭುತವಾದ ಸ್ಥಿತಿ. ಕಣ್ಮುಚ್ಚಿ. ಸಾಧಾರಣ ನಮಸ್ಕಾರ ಸ್ಥಿತಿ, ದೇವಸ್ಥಾನದ ನಮಸ್ಕಾರ ಸ್ಥಿತಿ ಅಲ್ಲ ಇದು. ಎಲ್ಲರ ಕೈಗಳನ್ನು ನೀವು ನೋಡ್ಬೋದು. ಎಲ್ಲರ ಕೈಗಳು ಚೆನ್ನಾಗಿ ಒತ್ತಿರುತ್ತೆ. ಈಗ ಕರೆಕ್ಷನ್ ಮಾಡ್ತಾ ಹೋಗೋಣ. ಪಾದದ ಬೆರಳುಗಳನ್ನು ಮೇಲೆ ಎತ್ತಿ ಚೆನ್ನಾಗಿ ಪಾದವನ್ನು ಊರಿ. ಈಗ ದೇಹವನ್ನು ಟೈಟ್ ಮಾಡ್ಕೊಂಡು ಬರ್ತೀವಿ. ಆಂಕಲ್ಸ್ ಟೈಟ್, ಮೀನ್ಕಂಡ ಅಂದರೆ ಕಾಫ್ ಮಸಲ್ಸ್ ಟೈಟ್, ಮಂಡಿ ಚಿಪ್ಪುಗಳನ್ನು ಚೆನ್ನಾಗಿ ಎಳಿರಿ, ಟೈಟ್ ಮಾಡಿ. ತೊಡೆಗಳನ್ನು ಥೈಸ್ ಟೈಟ್, ಹಾಗೆ ಹಿಪ್ ಟೈಟ್, ಇಡೀ ಹಿಪ್ ರೀಜನ್ ಟೈಟ್ ಮಾಡಿ. ಇಷ್ಟು ಟೈಟ್ ಆದಾಗ ಇದು ಕೆಳಭಾಗದ್ದು, ಹಿಪ್ಪಿಂದ ಕೆಳಭಾಗದ ಒಂದು ಎಲ್ಲವೂ ಟೈಟ್ ಆಗಿದೆ. ಅದನ್ನು ಹಾಗೇ ರಿಟೈನ್ ಮಾಡಿಕೊಂಡು ಹೊಟ್ಟೆ ಒಳಕ್ಕೆ, ಚೆನ್ನಾಗಿ ಹೊಟ್ಟೆ ಒಳಕ್ಕೆ. ಹಸ್ತವನ್ನು ಚೆನ್ನಾಗಿ ಒತ್ತಿ, ಬೆರಳುಗಳನ್ನು ಅಗಲ ಮಾಡಿ, ಹಸ್ತದ ಬೆರಳುಗಳು. ಈಗ ಬೆರಳುಗಳ ತುದಿಯನ್ನು ಚೆನ್ನಾಗಿ ಒತ್ತಿ, ಭುಜವನ್ನು ವಿಶಾಲ ಮಾಡಿ. ಇಷ್ಟು ಮಾಡಿದಾಗ ದೇಹ ಟೈಟ್ ಮಾಡ್ತಾ ಇದ್ದಂಗೆ ಮನಸ್ಸು ಟೈಟ್ ಆಗುತ್ತೆ. ಮನಸ್ಸು ಪ್ರಶಾಂತವಾಗಿರಲಿ, ಅದರ ಪ್ರಶಾಂತತೆ ಮುಖದಲ್ಲಿ ಕಾಣಲಿ. ಇಲ್ಲಿಂದ ಇನ್ಹೇಲ್ ಅಂಡ್ ಅಪ್, ತಾಡ, ತಾಡದಿಂದ ಹಿಂದೆ ಊರ್ಧ್ವ. ಈಗ ಆ ಸ್ಥಿತಿಯಲ್ಲಿ 5 ಕೌಂಟ್ಸ್. 1 2 3 4 5. ತಾಡ, ತಾಡದಿಂದ ನಮಸ್ಕಾರ ಸ್ಥಿತಿ. ಆರಾಮದಲ್ಲಿ ಬಿಡಿ. ಯೋಗಾಸನಗಳಲ್ಲಿ ಅರ್ಜೆನ್ಸಿ ಇಲ್ಲ, ನಮಗೆ ಸಮಯದ ಅಭಾವವೂ ಇಲ್ಲ, ಮನಸ್ಥಿತಿಯು ರೆಡಿಯಾಗಿದೆ, ಇಷ್ಟೊತ್ತು ಮಾಡ್ತೀವಿ ಅಂತ ರೆಡಿ ಇರುತ್ತೆ. ಇದರಲ್ಲಿ ಸ್ಟೆಬಿಲಿಟಿಯನ್ನು ಇನ್ಕ್ರೀಸ್ ಮಾಡೋದು. ಮೊದಲು 5 ಕೌಂಟ್ಸ್ ಮಾಡಿದ್ವಿ, ಈಗ ಅದೇ ಸ್ಥಿತಿಯಲ್ಲಿ 10 ಕೌಂಟ್. ಇನ್ಹೇಲ್ ಅಂಡ್ ಅಪ್, ತಾಡ, ತಾಡದಿಂದ ಹಿಂದೆ. 10 9 8 7 6 5 4 3 2 and 1. ರಿಲ್ಯಾಕ್ಸ್. ತಾಡ, ತಾಡದಿಂದ ಮತ್ತೆ ವಾಪಸ್. ನಿಂತು ಮಾಡುವ ಆಸನಗಳಿದೆಲ್ಲ, ಪ್ರತಿಯೊಂದರಲ್ಲೂ ಕಾಲಿಗೆ ಶಕ್ತಿ ಕೊಡುವಂಥದ್ದು, ಸೊಂಟಕ್ಕೆ ಶಕ್ತಿ ಕೊಡುವಂಥದ್ದು, ಬ್ಯಾಕ್ ಬೋನಿಗೆ ಶಕ್ತಿ. ಈ ಸಲ 15 ಕೌಂಟ್ಸ್. 15 ಕೌಂಟ್ಗೆ ಮನಸ್ಸು ತಯಾರಿ ಆಗಬೇಕು. ದೇಹ ಆಗತ್ತೆ, ಮನಸ್ಸಾಗಬೇಕು. ಇನ್ಹೇಲ್ ಅಂಡ್ ಅಪ್, ತಾಡ, ತಾಡದಿಂದ ಊರ್ಧ್ವ. ಊರ್ಧ್ವ ಅಂದರೆ ಹಿಂದೆ ನೋಡು, ಮೇಲೆ ನೋಡು. ಸೂರ್ಯ ನಮಸ್ಕಾರದ ಮೊದಲನೇ ಸ್ಥಿತಿ. 10 9 8 7 6 5 4 3 2 1 5 4 3 2 1. ತಾಡ, ತಾಡದಿಂದ ಆರಾಮಾಗಿ ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸಿ. ಆರಾಮಾಗಿ ರಿಲ್ಯಾಕ್ಸ್. ಇದು ಹಿಂದೆ ಬೆಂಡಿಂಗ್ ಆಯಿತು. ಈಗ ಇನ್ನೊಂದು ಸ್ಥಿತಿ, ತಾಡಾಸನದ ಸ್ಥಿತಿ. ತಾಡ ಅಂದರೆ ಒಂದು ನೇರ ಇರುವ ಮರ. ಇನ್ಹೇಲ್ ಅಂಡ್ ಅಪ್, ಆರಾಮದಲ್ಲಿ ಮೇಲೆ. ಇಂಟರ್ಲಾಕ್, ಸ್ಟ್ರೆಚ್, ಹಿಮ್ಮಡಿ ಅಪ್, ವಾಪಸ್ ಹಿಮ್ಮಡಿ ಡೌನ್. ಕೈಗಳು ಬಿಡಿಸಿ ನಿಧಾನಕ್ಕೆ ಇಳಿಸಿ. ಹೀಗೆ ಇನ್ನೊಂದು 4 ಸಲ. ಇದಿಷ್ಟು ಅಭ್ಯಾಸ ಇರೋದ್ರಿಂದ, ಬ್ಯಾಲೆನ್ಸ್ ಇರೋದ್ರಿಂದ ಕಣ್ಮುಚ್ಚಿ ಮಾಡಿ. ಇನ್ಹೇಲ್ ಎಕ್ಸೇಲ್ ಜೋಡಿಸಿ.
ಇನ್ಹೇಲ್ ಅಂಡ್ ಅಪ್. ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ಸ್ಟ್ರಕ್ಷನ್ಸ್ಗೆ ಅಂತ ಏನು ಕಾಯ್ಬೇಡಿ, ಆರಾಮದಲ್ಲಿ ಮಾಡಿ. ಹೆಚ್ಚು ಹೊತ್ತು ಇರೋದು ಬೇಡ, ಸುಮ್ಮನೆ ಮಾಡ್ತಾ ಇರಿ. ಆ ಫ್ರೀ ಮೂವ್ಮೆಂಟ್ ಆಫ್ ಹ್ಯಾಂಡ್ಸ್, ಫ್ರೀ ಮೂವ್ಮೆಂಟ್ ಆಫ್ ಬ್ಯಾಕ್ ಬೋನ್, ಆ ಫ್ರೀ ಮೂವ್ಮೆಂಟ್ ಬರಬೇಕು. ಅಭ್ಯಾಸ ಇರೋದ್ರಿಂದ ಕಣ್ಮುಚ್ಚಿ ಮಾಡಿ. ಇನ್ಹೇಲಿನ ಜೊತೆಗೆ ಎಕ್ಸೇಲಿನ ಜೊತೆಗೆ ದೇಹವನ್ನು ಮೂವ್ಮೆಂಟ್ ಕೊಡ್ತಾ ಇದ್ದೀವಿ ಚೆನ್ನಾಗಿ. ಹೆಚ್ಚು ಆಸನಗಳು ಮಾಡಬೇಕಾಗಿಲ್ಲ ಪ್ರತಿನಿತ್ಯ. ಅದರ ಮಾಡುವ ಆಸನಗಳನ್ನು ಚೆನ್ನಾಗಿ ಮಾಡುವ ಅವಶ್ಯಕತೆ, ಜವಾಬ್ದಾರಿ ಎರಡೂ ಇದೆ. ಇದೆಲ್ಲ ಮಾಡುವಾಗ ದೇಹ ಒಂದು ಸ್ಟ್ರಕ್ಚರ್ಡ್ ರೂಪದಲ್ಲಿ ಬರುತ್ತೆ. ಹೇಗೆ ಇರಬೇಕಾಗಿತ್ತು ಹಾಗೆ ವಾಪಸ್ ಶೇಪ್ ಆಗೋಕ್ಕೆ ಶುರು ಆಗುತ್ತೆ. ಮಾಡುವ ಪ್ರತಿಯೊಂದು ಆಸನಗಳಲ್ಲಿ ಕೈಗಳನ್ನು ಬಳಸುವಾಗ ಶಾರ್ಪ್ ಬೆರಳುಗಳನ್ನು ಮಾಡಿ. ಬೆರಳುಗಳು ತುಂಬ ಶಾರ್ಪ್ ಇರುತ್ತೆ. ನಿಮ್ಮ ಮನಸ್ಸಿನ ಜೊತೆ ಕೈ ಬರಲಿ, ಮೇಲಾಗಲಿ ಕೆಳಗಾಗಲಿ, ಅದರ ಜೊತೆ ಉಸಿರು ಬರಲಿ. ಆ ದೇಹಕ್ಕೆ ಶೇಪ್ ನಾವೇ ತರಬೇಕು. ಹೇಗೆ ಜಿಮ್ನಾಸ್ಟಿಕ್ಸ್ ಅಲ್ಲಿ, ಜಿಮ್ನಾಶಿಯಂ ಅಲ್ಲಿ ತಯಾರಿ ಆಗುತ್ತೆ, ಹಾಗೆ ನಾವೇ ಶೇಪ್ ತರಬೇಕು. ಕೈಗಳಿಗೆ ಎಕ್ಸಸ್ ಫ್ಯಾಟ್ ಎಲ್ಲೋ ಇದೆ, ದೇಹದ ಎಕ್ಸಸ್ ಫ್ಯಾಟ್ಗಳೆಲ್ಲೆಲ್ಲೋ ಇದೆ. ಹೀಗೆ ಬೆಂಡಿಂಗ್, ಸ್ಟ್ರೆಚಿಂಗ್, ಟ್ವಿಸ್ಟಿಂಗ್ ಎಲ್ಲ ಮಾಡ್ತಾ ಮಾಡ್ತಾ ದೇಹದ ಫ್ಯಾಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅವಶ್ಯಕತೆ ಇರೋಷ್ಟು ಫ್ಯಾಟ್ ದೇಹದಲ್ಲಿ ಉಳ್ಕೊಳ್ಳುತ್ತೆ, ಅವಶ್ಯಕತೆ ಇಲ್ಲದೆ ಇರೋದನ್ನೆಲ್ಲ ತೆಗೆದು ಹಾಕುತ್ತೆ. ಹಾಗೆ ಯೋಗಾಸನಗಳು, ಸೂರ್ಯ ನಮಸ್ಕಾರಗಳು, ಪ್ರಾಣಾಯಾಮಗಳು ದೇಹದ ವೆಯ್ಟ್ ಮ್ಯಾನೇಜ್ಮೆಂಟ್, ದೇಹದ ಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್, ಎನರ್ಜಿ ಮ್ಯಾನೇಜ್ಮೆಂಟ್ ಎಲ್ಲವನ್ನೂ ಮಾಡುತ್ತೆ. ರಿಲ್ಯಾಕ್ಸ್. ಇದರಲ್ಲೇ ಮತ್ತೆ ಸ್ಟೆಬಿಲಿಟಿ. ಇಷ್ಟೊತ್ತು ಮಾಡಿದ್ದು ಕ್ರಿಯೆಗಳು ಅಂದರೆ ಡೈನಮಿಕ್ಸ್. ಈಗ ಸ್ಟೆಬಿಲಿಟಿ. ಸ್ಟೆಬಿಲಿಟಿ ಅಂದರೆ ಅಲ್ಲಿ ಇರೋದು ಹೇಗೆ ಅಂತ. ಇನ್ಹೇಲ್ ಅಂಡ್ ಅಪ್ ತಾಡ, ನಮಸ್ಕಾರ ಸ್ಥಿತಿ. ಅಲ್ಲಿಂದ ಇನ್ಹೇಲ್ ಅಂಡ್ ಅಪ್ ತಾಡ, ಇಂಟರ್ಲಾಕ್, ಸ್ಟ್ರೆಚ್. 5, 4, 3, 2, 1 ರಿಲ್ಯಾಕ್ಸ್. ಅಭ್ಯಾಸ ಇರೋದರಿಂದ, ಬ್ಯಾಲೆನ್ಸ್ ಇರೋದರಿಂದ ಕಣ್ಮುಚ್ಚಿ ಮಾಡಿ. ಇನಿಷಿಯಲ್ ಡೇಸಲ್ಲಿ ಮಾಡಬೇಕಾದ್ರೆ ಕಣ್ಮುಚ್ಚಿ ಮಾಡೋ ಅವಶ್ಯಕತೆ ಇಲ್ಲ. ಎರಡನೇದು, ಇನ್ನೊಂದು ಸಲ 10 ಕೌಂಟ್ಸ್. ಇನ್ಹೇಲ್ ಅಂಡ್ ಅಪ್, ಇಂಟರ್ಲಾಕ್, ಸ್ಟ್ರೆಚ್ ಅಪ್ವರ್ಡ್ಸ್. ಬ್ಯಾಕ್ ಬೋನಿಗೆ ತುಂಬ ಶಕ್ತಿ ಕೊಡುವಂಥದ್ದು. ಸ್ಲಿಪ್ ಡಿಸ್ಕು, ಬ್ಯಾಕ್ ಪೈನ್ಸ್ ಇರೋವಂಥದ್ದಕ್ಕೆ ರಾಮಬಾಣದ ಆಸನ ಇದೆ. 10, 9, 8, 7, 6, 5, 4, 3, 2 and 1 ರಿಲ್ಯಾಕ್ಸ್. ಕೈಗಳು ಇಳಿಸೋವಾಗ ಶಾರ್ಪ್ ಬೆರಳುಗಳು. ನಮ್ಮ ಮನಸ್ಸಿನಲ್ಲಿ ಮೂಲೆ ಮೂಲೆಯಲ್ಲೂ ಶಾರ್ಪ್ನೆಸ್ ಇರಬೇಕು. ಅಟೆಂಟಿವ್ನೆಸ್, ಕಾನ್ಸಂಟ್ರೇಷನ್ ಎಲ್ಲೂ ಇರಬೇಕು. ಒಂದೊಂದು ಸ್ಥಿತಿಯು ಕೈಗಳನ್ನು ಕೆಳಗೆ ಇಳಿಸೋವಾಗಲೇ ಮೆಡಿಟೇಟ್ ಆಗಬೇಕು. ಆ ಕೈ ಬೆರಳುಗಳ ಜೊತೆ, ಭುಜಗಳ ಜೊತೆ ಮೆಡಿಟೇಟ್ ಆಗಬೇಕು. ಶಕ್ತಿಯನ್ನು ತುಂಬಬೇಕು, ಶಕ್ತಿಯನ್ನು ತಗೋಬೇಕು. 15 ಕೌಂಟ್ಸ್. ಇನ್ಹೇಲ್ ಅಂಡ್ ಅಪ್, ಸ್ಟ್ರೆಚ್, ಹಿಮ್ಮಡಿ ಅಪ್. 15, 14, 13, 12, 11, 10, 9, 8, 7, 6, 5, 4, 3, 2 and 1 ರಿಲ್ಯಾಕ್ಸ್. ಕೈಗಳು ಬಿಡಿಸಿ, ಬೆರಳುಗಳು ಶಾರ್ಪ್, ಕೆಳಗಿಳಿಸುವ. ಅಲ್ಲಿ ಎನರ್ಜಿಯನ್ನು ತುಂಬಿ. ಶಾರ್ಪ್ನೆಸ್ ಇಸ್ ದ ಎನರ್ಜಿ. ಸೋತು ಹೋಗಿರುವ ಕೈಗಳು ಇರಲ್ಲ ನಮಗೆ. ಯೋಗದಲ್ಲಿ ದೇಹದ ಎಲ್ಲ ಭಾಗಗಳು ಶಾರ್ಪ್ ಆ್ಯಂಡ್ ಆಕ್ಯುರೇಟ್. ಹಾಗೆ ಮನಸ್ಸು ಶಾರ್ಪ್ ಆ್ಯಂಡ್ ಆಕ್ಯುರೇಟ್. ಹೀಗೆ ಇದೇ ಪೊಸಿಷನ್ನಲ್ಲಿ ಸೂರ್ಯ ನಮಸ್ಕಾರದ ಎರಡನೇ ಸ್ಥಿತಿ.
ಇದಕ್ಕೆ ಬರಬೇಕಾದ್ರೆ ಒಂದು ಫ್ಲೂಯೆನ್ಸಿ ಬೇಕು. ಊರ್ಧ್ವ ಅಂಡ್ ಉತ್ಥಾನ. ಇನ್ಹೇಲ್ ಅಂಡ್ 1, ಊರ್ಧ್ವ, ಎಕ್ಸೇಲ್ ಅಂಡ್ ಉತ್ಥಾನ. ಕಾಲಿಗೆ ಶಕ್ತಿ, ಮಂಡಿಗಳಿಗೆ ಶಕ್ತಿ, ತೊಡೆಗೆ ಶಕ್ತಿ, ಬೆನ್ನು, ಹಿಪ್ಸ್, ಶೋಲ್ಡರ್ಸ್ ಎಲ್ಲದಕ್ಕೂ ವಾಪಸ್ ಅದೇ ರೀತಿ ಒಂದು 5 ಬಾರಿ ಮಾಡಿ. ಫ್ರೀಯಾಗಿ ಮಾಡಿ, ನೋ ಇನ್ಸ್ಟ್ರಕ್ಷನ್ಸ್. ಊರ್ಧ್ವ ಉತ್ಥಾನ. ಅದರ ಜೊತೆ ಉಸಿರಾಟವನ್ನು ಜೋಡಿಸಿ ಅದರ ಜೊತೆ ಮೆಡಿಟೇಟ್ ಮಾಡಿ. ಕೈ ಕೆಳಗೆ ಇಳಿಸ್ತಾ ಇದ್ದರೆ ಆ ಕೈ ಕೆಳಗೆ ಇಳಿಸ್ತಾ ಇರುವುದರ ಜೊತೆಗೆ ಮನಸ್ಸಿರಬೇಕು. ಕಣ್ಮುಚ್ಚಿದ ಕೂಡಲೇ ಮನಸ್ಸು ಒಳಭಾಗಕ್ಕೆ ಹೋಗುತ್ತೆ. ಹೆಚ್ಚು ಆಸನಗಳನ್ನು ಮಾಡುವ ಅಭ್ಯಾಸ ಬೇಕಿಲ್ಲ. ಮಾಡುವುದನ್ನು ಚೆನ್ನಾಗಿ ಮಾಡಿದ್ರೆ ಆಯಿತು, ಹೆಚ್ಚು ಹೊತ್ತು ಮಾಡಿದ್ರೆ ಆಯಿತು. ಹೀಗೆ ನಿಮ್ಮ ಮುಂದೆ ಪ್ರತಿ ಭಾನುವಾರ ಒಂದೊಂದು ನಿಂತು ಮಾಡುವ ಆಸನಗಳು, ಕೂತು ಮಾಡುವ ಆಸನಗಳು, ಕೆಲವು ಆಸನಗಳನ್ನು ಹೇಗೆ ವೆರೈಟಿಯಲ್ಲಿ ಮಾಡ್ಬೋದು, ಹೇಗೆ ಆ ಅಭ್ಯಾಸವನ್ನು ಚೆನ್ನಾಗಿ ಮಾಡ್ಬೋದು, ಸೇಫಾಗಿ ಮಾಡ್ಬೋದು, ಮಾಡ್ತಾ ಮಾಡ್ತಾ ಶಕ್ತಿಯನ್ನು ಹೇಗೆ ತಗೊಳ್ಳೋದು. ಇದು ಮೆಡಿಟೇಷನ್, ಪ್ರಾಣಾಯಾಮ, ಕ್ರಿಯೆ ಹಾಗೂ ಆಸನ. ಈಗ ನಮಸ್ಕಾರ ಸ್ಥಿತಿ. ನಮಸ್ಕಾರ ಸ್ಥಿತಿಯಿಂದ ಊರ್ಧ್ವ ಮಾಡಿ ಉತ್ಥಾನದಲ್ಲಿ ಸ್ವಲ್ಪ ಹೊತ್ತಿರೋ 5 ಸೆಕೆಂಡ್, 10 ಸೆಕೆಂಡ್ ಮತ್ತು 15 ಸೆಕೆಂಡ್. ಊರ್ಧ್ವ, ಇನ್ಹೇಲ್, ಉತ್ಥಾನ, ಎಕ್ಸೇಲ್. ಉತ್ಥಾನಕ್ಕೆ ಹೋಗುವಾಗ ಕೆಲವರಿಗೆ ಮಂಡಿ ತನಕ ತಗೊಂಡೋಗ್ಬೋದು, ಕೆಲವರು ಕಾಲು ಬೆರಳ ತನಕ, ಕೆಲವರು ಹಸ್ತವನ್ನು ಊರಬಹುದು. ಏನೂ ಪರ್ಫೆಕ್ಷನ್ ಆಗಬೇಕು ಅಂತ ಏನಿಲ್ಲ, ಅಷ್ಟು ಬೆಂಡ್ ಆಗಿದ್ದರೆ ಸಾಕು. 5, 4, 3, 2, 1. ವಾಪಸ್ ಶಾರ್ಪ್ ಬೆರಳುಗಳು. ನಮಸ್ಕಾರ ಸ್ಥಿತಿ. ವಾಪಸ್ 10 ಕೌಂಟ್ಸ್. ಊರ್ಧ್ವ, ಉತ್ಥಾನ 10 counts. 10, 9, 8, 7, 6, 5, 4, 3, 2, 1. ರಿಲ್ಯಾಕ್ಸ್. ವಾಪಸ್ ತಾಡಕ್ಕೆ ಬಂದು ನಮಸ್ಕಾರ ಸ್ಥಿತಿ. ಇದನ್ನು ಉತ್ಥಾನಾಸನ ಅಂತಲೂ ಕರಿತೀವಿ, ಅಥವಾ ಪಾದಗಳ ಹತ್ರ ಹಸ್ತ ತಗೊಂಡೋಗೋದ್ರಿಂದ ಪಾದಹಸ್ತಾಸನ ಅಂತಲೂ ಕರಿತೀವಿ. ಹೆಸರು ಯಾವುದಾದ್ರೂ ಆಗಿರಲಿ, ಯಾವ ಸ್ಕೂಲ್ ಆಫ್ ಥಾಟ್ ಆದರೂ ಆಗಿರಲಿ, ಉದ್ದೇಶ ದೇಹದ ಎಲ್ಲ ಭಾಗಗಳಿಗೆ ಬೆಂಡ್ ಮಾಡಿ ಶಕ್ತಿಯನ್ನು ಕೊಡುವುದು. 3ನೇ ಹಂತ 15 ಕೌಂಟ್ಸ್. ಇನ್ಹೇಲ್ ಅಂಡ್ ಅಪ್. ಎಕ್ಸೇಲ್ ಅಂಡ್ ಡೌನ್. ಉತ್ಥಾನ ಅಥವಾ ಪಾದಹಸ್ತ. 15, 14, 13, 12, 11, 10, 9, 8, 7, 6, 5, 4, 3, 2 and 1. ರಿಲ್ಯಾಕ್ಸ್. ಈ ಉತ್ಥಾನವನ್ನು ಯಾಕೆ ಮಾಡಬೇಕು? ನಮ್ಮಲ್ಲಿರೋರ ಜೊತೆನೇ ಈ ಪ್ರಶ್ನೆ. ಉತ್ಥಾನವನ್ನು ಯಾಕೆ ಮಾಡಬೇಕು? ಕೈ ತೋರಿಸಿ ಉತ್ತರ ಹೇಳ್ಬೋದು. ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ಯಾಕೆ ಫ್ಲೆಕ್ಸಿಬಲ್ ಆಗಬೇಕು? ಕೆಳಗಡೆ ಏನಾದರೂ ಪದಾರ್ಥ ಬಿದ್ದಿದ್ರೆ ಆರಾಮದಲ್ಲಿ ಎತ್ಕೊಳ್ಳೋಕ್ಕೆ ನಮಗೆ ಉತ್ಥಾನಾಸನ ಬೇಕು. ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಬೆಳಗ್ಗೆಯಿಂದ ಸಂಜೆವರೆಗೆ ತಾಡಾಸನ ಯಾಕೆ ಬೇಕು? ಕೈಗಳನ್ನು ಕೆಳಗಿಳಿಸಿ. ತಾಡಾಸನ ಯಾಕೆ ಬೇಕು?
ಮೇಲಿರೋ ಪದಾರ್ಥವನ್ನು ಎತ್ಕೊಳ್ಳೋಕೆ ಬೇಕು. ಎತ್ತಿ. ಅಟ್ಟ ಇನ್ನೊಂದು ಸ್ವಲ್ಪ ಮೇಲೆ ಇದೆ, ಎರಡು ಕೈಗಳಲ್ಲಿ ಎತ್ತಿ, ಎರಡು ಕೈಗಳೆತ್ತಿ. ಅಟ್ಟ ಇನ್ನ ಮೇಲಿದೆ, ಇಷ್ಟೇ. ಏಣಿಯ ಬದಲು ನಾವೇ 2 ಇಂಚು ಜಾಸ್ತಿ ಆಗ್ತೀವಿ ಈಸಿಯಾಗಿ. ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಸಪೋಸ್ ಕ್ಯಾಚ್ ಆಗಿದ್ರೆ ಕ್ಯಾಚ್ ಆಗೋದು ಬಿಡುತ್ತೆ. ಅಥವಾ ಡೈಲಿ ಮಾಡ್ತಾ ಮಾಡ್ತಾ ಅಲ್ಲಲ್ಲಿ ಗ್ಯಾಸ್ ತುಂಬಿಕೊಂಡಿರುತ್ತಲ್ಲ, ತುಂಬಿಕೊಳ್ಳೋದೇ ಇಲ್ಲ, ಅವತ್ತವತ್ತೇ ರಿಲೀಸ್ ಆಗುತ್ತೆ. ಇಲ್ಲದೇ ಇದ್ದರೆ ಅನ್ವಾಂಟೆಡ್ ಗ್ಯಾಸ್ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ರೆ ಅದನ್ನು ಕ್ಯಾಚ್ ಅಂತೀವಿ, ಅದಕ್ಕೊಂದು ಮೆಡಿಸನ್ ತಗೋತೀವಿ, ಅದಕ್ಕೊಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಇಲ್ಲಿ ಅವಶ್ಯಕತೆ ಏನಿಲ್ಲ. ಈಗ ಉತ್ಥಾನಾಸನವನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡುವ ಅಭ್ಯಾಸ. ಫಾರ್ವರ್ಡ್ ಬೆಂಡ್ ಮಾಡಿ ಮಂಡಿ ಮೇಲೆ ಕೈ ಇಡಿ. ಇದು ಲೆವೆಲ್ 1. ಇದು ಎಕ್ಸೇಲ್ ಮಾಡ್ತಾ ಮಾಡ್ತಾ ಸ್ಲೋ ಆಗಾದರೂ ಎಕ್ಸೇಲ್ ಮಾಡಿ, ಫಾಸ್ಟ್ ಆಗಾದರೂ ಎಕ್ಸೇಲ್ ಮಾಡಿ ಚೆನ್ನಾಗಿ. ಎಕ್ಸೇಲ್ ಮಾಡ್ತಾ ಮಾಡ್ತಾ ಕೈಗಳನ್ನು ಜಾರಿಸಿ. ಒಂದು ಕಂಡೀಷನ್, ಮಂಡಿ ನೇರ ಇಟ್ಕೊಳ್ಳಿ. ವಾಪಸ್ ಹಾಗೇ ಇನ್ಹೇಲ್ ಮಾಡಿ ಮತ್ತೆ ಜಾರಿಸ್ತಾ ಹೋಗಿ. ತುಂಬ ಸುಲಭದಲ್ಲಿ ಅಭ್ಯಾಸ ಮಾಡೋದು ಹೇಗೆ? ಕೈಗಳನ್ನು ಪಕ್ಕದಲ್ಲೇ ಇಡಬೇಕು, ಯಾವ ರೂಲು ಇಲ್ಲ. ಇವತ್ತಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಮಾತ್ರ ಇಡಿ. ಆದರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಕೈಗಳನ್ನು ಪಕ್ಕಕ್ಕೆ ಊರಬಹುದು. ಅಂದರೆ ಚೆನ್ನಾಗಿ ಸ್ಟ್ರೆಚ್ ಕೊಡ್ಬೋದು. ಪೊಸಿಷನ್ಗೆ ಬಂದರೆ ತುಂಬ ಚೆನ್ನಾಗಿ ಯೋಗಾಭ್ಯಾಸ ಮಾಡಿದ್ರೆ, ತುಂಬ ಚೆನ್ನಾಗಿ ಆಸನಗಳನ್ನು ಮಾಡಿದ್ರೆ ಅದರ ಬೆನಿಫಿಟ್ ಇದೆ. ಆದರೆ ಇದು ಮಾಡಿದ್ರೂ ಬೆನಿಫಿಟ್ ಇದೆ. ಈಗ ಫಾಸ್ಟ್ ಬ್ರೀತಿಂಗಿನ ಅಭ್ಯಾಸ ಮಾಡಿ. ಇಲ್ಲಿ ಅದೇ ಪೊಸಿಷನ್ನಲ್ಲಿ ಪ್ರತಿ ಬ್ರೀತಿಂಗಲ್ಲಿ ಏರ್ ಸ್ಪೇಸ್, ದೇಹದ ಒಳಗಿರುವ ಅನ್ವಾಂಟೆಡ್ ಏರ್ ಹೊರಗೋಗುತ್ತೆ, ಅಷ್ಟು ಸ್ಪೇಸ್ ರಿಲೀಸ್ ಆಗುತ್ತೆ. ಇನ್ನೊಂಚೂರು ಜಾಸ್ತಿ ಬೆಂಡ್ ಆಗ್ಬೋದು. ಎಕ್ಸೇಲ್ ಆ್ಯಂಡ್ ಕಪಾಲಭಾತಿಯಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್. ವೆಯ್ಟ್ ಕಡಿಮೆ ಆಗ್ತಾ ಬರುತ್ತೆ. ಅನಾವಶ್ಯಕವಾದ ವೆಯ್ಟ್ ಕಡಿಮೆ ಆಗುತ್ತೆ. ಈಸಿ. ಆಸನದ ಸ್ಥಿತಿಯಲ್ಲಿ ಬ್ರೀತ್ ಔಟ್, ಬ್ರೀತ್ ಇನ್ ಮಾಡಿದ್ರೆ ಒಂದು ಎನರ್ಜಿ, ಅಂದರೆ ದೇಹದ ಒಳಗಿರುವ ಗಾಳಿಯ ಅವಶ್ಯಕತೆಗೆ ಹೊರಗಿರುವ ಗಾಳಿಯನ್ನು ತಗೋತೀವಿ, ಪ್ರಾಣ ಆಯಾಮ ಮಾಡ್ತೀವಿ. ಹಾಗೆ ದೇಹದ ಒಳಗಿರುವ ಗಾಳಿ ಅನ್ವಾಂಟೆಡ್ ಕಾರ್ಬನ್ ಡೈಆಕ್ಸೈಡ್, ಮಾನಾಕ್ಸೈಡ್ಸ್ ಎಲ್ಲವೂ ಹೊರಗೋಗ್ಬೇಕು. ಅದಕ್ಕೆ ಕೆಲವು ಕಾಂಟ್ರಾಕ್ಷನ್ ಸ್ಥಿತಿಗಳಿದು. ದಿಸ್ ಈಸ್ ಎ ಸ್ಥಿತಿ ಆಫ್ ಕಾಂಟ್ರಾಕ್ಷನ್. ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸ ಆಗ್ತಾ ಆಗ್ತಾ ಹೆಬ್ಬೆರಳನ್ನು ಹಿಡ್ಕೊಳ್ಳೋಕ್ಕಾಗತ್ತಾ ನೋಡಿ. ಮಂಡಿ ಬೆಂಡ್ ಮಾಡದೆ ಹೆಬ್ಬೆರಳನ್ನು ಹಿಡ್ಕೋಬೋದಾ? ಹಿಡಿದು ಎಳೆದು ತಲೆಯನ್ನು ಮೇಲೆ ಎತ್ತಬಹುದಾ? ಎತ್ತಲೇಬೇಕು ಅಂತ ಏನಿಲ್ಲ, ಹಾಗೆ ಹಿಡ್ಕೊಳ್ಳೇಬೇಕು ಅಂತ ಏನಿಲ್ಲ. ಇವತ್ತಿಗೆ ಇಷ್ಟೇ ಆಗತ್ತೆ, ಅಷ್ಟೇ ಮಾಡಿ. ಅಭ್ಯಾಸ ಮಾಡ್ತಾ ಮಾಡ್ತಾ ಪೊಸಿಷನ್ ಚೆನ್ನಾಗಾಗತ್ತೆ, ಶೋಲ್ಡರ್ಸ್ ಚೆನ್ನಾಗಾಗತ್ತೆ. ಅಂದರೆ ಆ ಬಾಹು ಪುರುಷಾಕಾರಂ ಅಂತ ನಾವೊಂದು ಪ್ರೇಯರಲ್ಲಿ, ಯೋಗಾಭ್ಯಾಸದ ಪ್ರೇಯರಲ್ಲಿ ಹೇಳ್ತೀವಿ. ಪುರುಷಾಕಾರಂ ಅಂದರೆ ದೇಹಕ್ಕೆ ರಿಕ್ವೈರ್ಡ್ ಸ್ಟ್ರಕ್ಚರ್ ಒಂದಿದೆ. ಆ ಸ್ಟ್ರಕ್ಚರ್ ಇದ್ರೂ ತುಂಬ ಚೆನ್ನಾಗಿ ಕಾಣುತ್ತೀವಿ. ಹಾಗೆ ತುಂಬ ಚೆನ್ನಾಗಿ ಸ್ಟ್ರಕ್ಚರ್ ಬರುವಂತಹ ಆಸನಗಳಿದೆ. ವಾಪಸ್ ಇದರಲ್ಲಿ ಇನ್ನು ಸ್ವಲ್ಪ ಮಂಡಿಗೆ ಶಕ್ತಿ ಕೊಡುವಂತಹ ಆಸನಗಳು. ಉತ್ಕಟಾಸನ. ಸುಮ್ಮನೆ ನಮಸ್ಕಾರ ಸ್ಥಿತಿ ಅಪ್, ಕೈಗಳು ತಾಡಾಸನದಲ್ಲಿ, ಇಂಟರ್ಲಾಕ್. ಸುಮ್ಮನೆ ಚೆನ್ನಾಗಿ ಕ್ರಿಯೆ ಕೊಡಿ ಮಂಡಿಗೆ. 2 ಮಂಡಿಗಳನ್ನು ಸೇರಿಸಿ ಡೌನ್ ಆ್ಯಂಡ್ ಅಪ್, ಡೌನ್ ಆ್ಯಂಡ್ ಅಪ್ ಚೆನ್ನಾಗಿ ಮಾಡಿ. ಇದು ಬ್ಯಾಲೆನ್ಸಿಂಗ್ ಕಾಲು ಇರೋದರಿಂದ ಕಣ್ಮುಚ್ಚಿ ಮಾಡ್ಬೋದು. ಇಲ್ಲಿ ಬ್ರೀತಿಂಗ್ ಏನಿರೋದಿಲ್ಲ, ಸುಮ್ಮನೆ ಮಾಡ್ತೀವಿ. ಆದರೆ ಕೆಳಗೆ ಇಳಿಯೋವಾಗಲೂ ಮೇಲೆ ಬರುವಾಗಲೂ ಮನಸ್ಸಿನ ಜೊತೆ ಆ ಮಂಡಿ ಇರಲಿ. ಮನಸ್ಪೂರ್ತ ಮಂಡಿ ಮೇಲೆ ಇರಲಿ. ಮಂಡಿಗೆ ಶಕ್ತಿ ಕೊಡುವಂತಹ, ತೈಸಿಗೆ ಶಕ್ತಿ ಕೊಡುವಂತಹ ಆಸನಗಳು, ಕ್ರಿಯೆಗಳು. ಸ್ವಲ್ಪ ಆಸನಗಳನ್ನು ಮಾಡೋಣ. ಆದರೆ ಮಾಡುವುದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಈ ಕ್ರಿಯೆ ಅಥವಾ ಈ ಆಸನಗಳು ಯಾಕೆ ಬೇಕು ಅಂತಂದರೆ, ಭಾರ ಎತ್ತುವಾಗ ಬೆನ್ನಿಗೆ ಸ್ಲಿಪ್ ಡಿಸ್ಕ್ ಆಗುವ ಸಾಧ್ಯತೆಗಳು ಜಾಸ್ತಿ. ಹಾಗೆ ಕೆಳಗೆ ಏನಾದರೂ ಬಗ್ಗಿ ತಗೊಳ್ಳುವಾಗ ಮಂಡಿ ಬಗ್ಗಿ ತಗೊಂಡ್ರೆ ಆ ಭಾರ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಗೆ ಕೈಗಳನ್ನು ಕೆಳಗಿಳಿಸಿ, ಕೈಗಳನ್ನು ಕೆಳಗಿಟ್ಟು 2 ಬಕೆಟ್ ಇಟ್ಕೊಳ್ತಾ ಇದ್ದೀರೇನೋ ಅನ್ನುವ ಹಾಗೆ ಇಟ್ಟು ಮಂಡಿ ಕೆಳಕ್ಕೆ ಮತ್ತೆ ಬಕೆಟ್ ಇಟ್ಕೊಂಡು ಮೇಲೆ ಅಷ್ಟೇ. ಭಾರ ಎತ್ತುವ ಸ್ಥಿತಿ.
ಹೇಗೆ ಎತ್ತಬಹುದು? ಮನಸ್ಸಿನಲ್ಲಿ ಅಭ್ಯಾಸ ಮಾಡಿ. ಎರಡೂ ಕೈಗಳಲ್ಲಿ ಭಾರ ಇದೆ, ಎರಡೂ ಕೈಗಳಲ್ಲಿ ಎರಡು ನೀರು ತುಂಬಿರುವ ಬಕೆಟ್ ಅನ್ನು ಹಿಡ್ಕೊಂಡು ಎತ್ತುತ್ತಾ ಇದ್ದೀವಿ ಅನ್ನುವಷ್ಟು. ಕಣ್ಣು ಮುಚ್ಚಿದಾಗ ಇದರ ಎಫೆಕ್ಟಿವ್ನೆಸ್ ಜಾಸ್ತಿ. ಇಲ್ಲಿಂದ ಮುಂದೆ ಯಾವಾಗಲೇ ಭಾರ ಎತ್ತಬೇಕಾದ್ರೂ ನೇರ ಬಗ್ಗಿ ಎತ್ತೋದು ಬೇಡ, ಸ್ಲಿಪ್ ಡಿಸ್ಕ್ ಆಗುವ ಸಾಧ್ಯತೆಗಳು ಜಾಸ್ತಿ. ಹೀಗೆ ಬಗ್ಗಿ ಯಾವ ಭಾರವನ್ನು ಬೇಕಾದರೂ ಎತ್ತಬಹುದು, ಎಷ್ಟು ಭಾರ ಬೇಕಿದ್ರೂ ಸಾಧ್ಯ ಆಗುವಷ್ಟು ಎತ್ತಬಹುದು. ಫಾರ್ವರ್ಡ್ ಬೆಂಡಿಂಗ್, ಆರಾಮದಲ್ಲಿ ಕಾಲುಗಳನ್ನು ಅಗಲ ಮಾಡಿ ರಿಲ್ಯಾಕ್ಸ್. ಎರಡನೇ ಸೆಷನ್ ಆಫ್ ಆಸನಗಳು ಎಂಡ್ಸ್. ಥ್ಯಾಂಕ್ ಯು ಆಲ್. ವಿಲ್ ಕಮ್ ಬ್ಯಾಕ್ ಇನ್ 5 minutes ಮತ್ತೆ.